ಒಬ್ಬರಾಗಿ ನನ್ನ ಜವಾಬ್ದಾರಿಯನ್ನ ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ. ನನಗೆ ಹೆಮ್ಮೆ ಐತೆ. ನಾನು ಮೊನ್ನೆ ಬೆಂಗಳೂರು ಮೀಟಿಂಗಿಗೆ ಹೋದಾಗ ಪಾರ್ಟಿಯ ಅವಲೋಕನ ಮೀಟಿಂಗ್ ನಡೆದಿತ್ತು. ಆ ಮೀಟಿಂಗ್ ನೊಳಗೆ ನಾನು ನೇರವಾಗಿ ಹೇಳಿದೆ, ನೀವು ಬಸನಗೌಡ ಪಾಟೀಲ್ ಅವರನ್ನ ಪಾರ್ಟಿಗೆ ತಗೊಳ್ಳದೆ ಇದ್ದಂದ್ರೆ ನೀವು ಪಾರ್ಟಿ ಕಟ್ಟಾಕ ಆಗಂಗಿಲ್ಲ. ನಾನು ಸ್ಪಷ್ಟ ನಿಲುವು ಇದು ನಾನು ಹೇಳಿ ಬಂದಿನಿ ಅಲ್ಲಿ. ಯಾಕಂದ್ರ ಸಂಬಂಧಪಟ್ಟಿರ್ತಕ್ಕಂಥ ಕೇಂದ್ರ ನಾಯಕರಿಗೆ, ರಾಜ್ಯ ನಾಯಕರಿಗೆ ಈಗಾಗಲೇ ನಾನು ಪತ್ರವನ್ನು ಕೂಡ ಬರ್ತಿದ್ದೀನಿ. ಅದನ್ನೆಲ್ಲ ವೇದಿಕೆ ಮೇಲೆ ಹೇಳಕ್ಕಾಗಂಗಿಲ್ಲ. ಬರುವಂತ ದಿನಗಳೊಳಗ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮೊದಲನೇ ಅಪೇಕ್ಷೆ ಪಡ್ತಕ್ಕಂಥ ವ್ಯಕ್ತಿ ನಾನು. ಯತ್ನಾಳ್ ಗೌಡ್ರ ಅಂತವ್ರು ನಮ್ಮ ಬೆನ್ನಿಗಿದ್ರು ಅಂತಂದ್ರ ನಾವು ಯಾವುದೇ ಕಾರ್ಯವನ್ನು ಸಹಿತ ಸುಲಭವಾಗಿ ಸಾಧಿಸಬಹುದು ಅಂತ ಹೇಳಿ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀವಿ. ಯಾಕಂದ್ರ ನಾನು ಕೂಡ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಹತ್ತತ್ರ 25 ವರ್ಷಗಳ ಕೆಲಸ ಮಾಡಿ ಈಗ ತಾನೇ ನಾನು 3-4 ವರ್ಷದಲ್ಲಿ ಇವತ್ತು ಬಿಜೆಪಿಗೆ ಹೋಗಿನಿ. ಹಿಂದುತ್ವ ಉಳಿಬೇಕಂತಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ರಂತವ್ರ ಬೇಕು. ಒಬ್ಬರೇ ನನ್ನ ಜವಾಬ್ದಾರಿಯನ್ನ ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ. ನನಗೆ ಹೆಮ್ಮೆ ಐತೆ. ನಾನು ಮೊನ್ನೆ ಬೆಂಗಳೂರು ಮೀಟಿಂಗಿಗೆ ಹೋದಾಗ ಪಾರ್ಟಿಯ ಅವಲೋಕನ ಮೀಟಿಂಗ್ ನಡೆದಿತ್ತು. ಆ ಮೀಟಿಂಗ್ ನೊಳಗೆ ನಾನು ನೇರವಾಗಿ ಹೇಳಿದೆ, ನೀವು ಬಸನಗೌಡ ಪಾಟೀಲ್ ಅವರನ್ನ ಪಾರ್ಟಿಗೆ ತಗೊಳ್ಳದೆ ಇದ್ದಂದ್ರೆ ನೀವು ಪಾರ್ಟಿ ಕಟ್ಟಾಕ ಆಗಂಗಿಲ್ಲ. ನಾನು ಸ್ಪಷ್ಟ ನಿಲುವು ಇದು ನಾನು ಹೇಳಿ ಬಂದಿನಿ ಅಲ್ಲಿ. ಯಾಕಂದ್ರ ಸಂಬಂಧಪಟ್ಟಿರ್ತಕ್ಕಂಥ ಕೇಂದ್ರ ನಾಯಕರಿಗೆ, ರಾಜ್ಯ ನಾಯಕರಿಗೆ ಈಗಾಗಲೇ ನಾನು ಪತ್ರವನ್ನು ಕೂಡ ಬರ್ತಿದ್ದೀನಿ. ಅದನ್ನೆಲ್ಲ ವೇದಿಕೆ ಮೇಲೆ ಹೇಳಕ್ಕಾಗಂಗಿಲ್ಲ. ಬರುವಂತ ದಿನಗಳೊಳಗ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮೊದಲನೇ ಅಪೇಕ್ಷೆ ಪಡ್ತಕ್ಕಂಥ ವ್ಯಕ್ತಿ ನಾನು. ಯತ್ನಾಳ್ ಗೌಡ್ರ ಅಂತವ್ರು ನಮ್ಮ ಬೆನ್ನಿಗಿದ್ರು ಅಂತಂದ್ರ ನಾವು ಯಾವುದೇ ಕಾರ್ಯವನ್ನು ಸಹಿತ ಸುಲಭವಾಗಿ ಸಾಧಿಸಬಹುದು ಅಂತ ಹೇಳಿ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀವಿ. ಯಾಕಂದ್ರ ನಾನು ಕೂಡ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಹತ್ತತ್ರ 25 ವರ್ಷಗಳ ಕೆಲಸ ಮಾಡಿ ಈಗ ತಾನೇ ನಾನು 3-4 ವರ್ಷದಲ್ಲಿ ಇವತ್ತು ಬಿಜೆಪಿಗೆ ಹೋಗಿನಿ. ಹಿಂದುತ್ವ ಉಳಿಬೇಕಂತಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ರಂತವ್ರ ಬೇಕು. ಒಬ್ಬರೇ